ಕಾಂಗ್ರೆಸ್ ಪಕ್ಷಕ್ಕೆ ಸೇರೋದಕ್ಕೆ ವಿ ಸೋಮಣ್ಣ ಸಿದ್ಧತೆ ನಡೀತಾ ಇರುವ ಹಿನ್ನೆಲೆಯಲ್ಲಿ ವಿ ಸೋಮಣ್ಣ ಮನವೊಲಿಕೆಗೆ ಬಿಜೆಪಿ ಮುಖಂಡರು ಕಸರತ್ತು ನಡೆಸಿದ್ದಾರೆ. ವಿಧಾನಸೌಧದ ಕೊಠಡಿ ನಂಬರ್ 106ರಲ್ಲಿ ಸೋಮಣ್ಣ ಜೊತೆಗೆ ಆರ್ ಅಶೋಕ್ ಚರ್ಚೆ ನಡೆಸ್ತಾ ಇದ್ದು, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸೇರಬಾರದು, ಪಕ್ಷದಲ್ಲಿ ಸೂಕ್ತ ಸ್ಥಾನ ನೀಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಇನ್ನು ವಿ ಸೋಮಣ್ಣ ಮನವೊಲಿಸುವುದಕ್ಕೆ ಹೈಕಮಾಂಡ್ನಿಂದ ಕೂಡ ಸೂಚನೆ ಬಂದಿದೆ. ಇನ್ನು ಚರ್ಚೆ ನಂತರ ಪ್ರತಿಕ್ರಿಯೆಯನ್ನ ಮಾಧ್ಯಮಕ್ಕೆ ಕೊಟ್ಟಂತಹ ವಿ ಸೋಮಣ್ಣ, ನಾನು ಕಾಂಗ್ರೆಸ್ ಸೇರ್ತೀನಿ ಅನ್ನೋದು ಊಹಾಪೋಹ ಅಂತ ಹೇಳಿದ್ದಾರೆ. ನಿಮಗೆ ಸತ್ಯ ಮಾತಾಡಿದ್ರೆ ಸತ್ಯ ಮಾತಾಡಿದ್ರೆ ನಿಮಗೆ ಯಾವುದು ಬರೆಯೋಲ್ರಿ. ನಿನ್ನೆ ನಾನು ಇಷ್ಟು ಸುಳ್ಳು ಸುದ್ದಿನ ನಾನು ಏನಂತ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ನೀವೇ ಹೇಳಿ. ಎಲ್ಲ ಸುಳ್ಳು ಸುದ್ದಿ ಮಾಡ್ಬಿಟ್ಟು ನಾನು ಸ್ಪಷ್ಟೀಕರಣ ಕೊಡೋ ಅಂದ್ರೆ ಯಾವ ಅರ್ಥ ಇದು? ಒಂದು ಸತ್ಯ, ನಾನು ಒಂದು ಸೆಕೆಂಡ್ ಕೂಡ ಚಿಂತನೆ ಮಾಡಿಲ್ಲ. ನಾನು ಸಿದ್ದರಾಮಯ್ಯನವರು ಇತ್ತೀಚಿನ ದಿನಗಳಲ್ಲಿ ಮಹದೇವ ಪ್ರಸಾದ್ ತೀರೋ ದಿನ ಅವರನ್ನ ನಾವು ಸಾಂಕೇತಿಕವಾಗಿ ಔಪಚಾರಿಕವಾಗಿ ಅಲ್ಲಿ ಭೇಟಿ ಮಾಡಿದ್ ಬಿಟ್ರೆ ಒಂದಿನಾನು ಭೇಟಿ ಮಾಡಿಲ್ಲ. ನಾನು ಸಿದ್ದರಾಮಯ್ಯನವರು, ನಾವು ಅಶೋಕ್ ಅವರು, ನಾವೆಲ್ಲ ಒಂಥರ ಪಾಲಿಟಿಕ್ಸ್ನಲ್ಲಿ ಬೇರೆ ಅನ್ನೋದಕ್ಕೆ ನಾನು ಅಶೋಕ್ ಅವರು ಇವತ್ತು ಒಂದೇ ಪಕ್ಷದಲ್ಲಿ, ಅವರು ನಮ್ಗೆ ನಾಯಕರು, ಸಿದ್ದರಾಮಯ್ಯನವರು ನಮ್ಮ ಸ್ನೇಹಿತರು. ನಾನು ಈ ವಿಚಾರದಲ್ಲೆಲ್ಲ ಯಾವ ವಿಚಾರದಲ್ಲೂ ಕೂಡ ಒಂದಿನವೂ ಕೂಡ ನಾನು ಅವ್ರ ಹತ್ರ ಚರ್ಚೆನೂ ಮಾಡಿಲ್ಲ, ಮಾತಾಡಿಲ್ಲ. ಒಂದೇನಪ್ಪ ನನಗೆ ಬೇಜಾರಾಗಿದ್ದು ಅಂದ್ರೆ, ದೊಡ್ಡ ದೊಡ್ಡ ಮಾಧ್ಯಮದವರೇನೆ ಈ ರೀತಿಯಾಗಿ ಇಲ್ಲದ ಸುದ್ದಿಗಳನ್ನ ಸುಳ್ಳು ಸುದ್ದಿಗಳು ಮಾಡಿ ಯಾರನ್ನ ತೇಜೋವಧೆ ಮಾಡ್ತೀರಿ. ನಾವೇನಾದ್ರು ಜೋರ್ ಮಾಡಿದ್ರೆ ತಪ್ಪು ಅಂತೀರಿ, ನೀವು ಮಾಡಿದ್ರೆ ನಾವೇನ್ ಮಾಡಬೇಕು? ಹೌದು, ನಾನು ಸೋಮಣ್ಣ ಅವರು ಬಹಳ ಆತ್ಮೀಯರು. ಇವತ್ತಲ್ಲ, ಸುಮಾರು ಕಳೆದ ನಾನು ಫಸ್ಟ್ ಎಲೆಕ್ಷನ್ ಇದ್ದಾಗಿಂದ ಕೂಡ ಅವ್ರು ಬೇರೆ ಪಾರ್ಟಿಯಲ್ಲಿದ್ರು ಕೂಡ ನನಗೆ ಅವತ್ತು ಕೂಡ ಬೆಂಬಲ ಕೊಟ್ಟಿದ್ದಾರೆ, ಸಹಾಯ ಮಾಡಿದ್ದಾರೆ. ಪ್ರತಿ ಚುನಾವಣೆಯಲ್ಲೂ ನಾನು ಅವರು ಸ್ನೇಹಿತರಾಗಿ ಕೆಲಸ ಮಾಡಿದ್ದೀರಿ. ಇವತ್ತು ಅವರು ನಮ್ಮ ಬಿಜೆಪಿ ಪಕ್ಷದ ನಾಯಕರು. ಮೊನ್ನೆ ತಾನೇ ವಿಧಾನ ಪರಿಷತ್ತಿನ ಶಾಸಕರಾಗಿ ಮತ್ತೆ ಆಯ್ಕೆಯಾಗಿದ್ದಾರೆ. ನಾವೆಲ್ಲ ಒಟ್ಟಿಗೆ ಸೇರಿ ಬಿಜೆಪಿ ಕಟ್ಟುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀರಿ. ಇದು 100%, 100ಕ್ಕೆ 100% ಸುಳ್ಳು ಸುದ್ದಿ. ಇದು ಸುಳ್ಳು ಸುದ್ದಿ, ಇದರಲ್ಲಿ ಯಾವುದೇ ನಿಜ ಇಲ್ಲ. ಸೋಮಣ್ಣ ಅವರು ಕಳೆದ 2-3 ದಿನದಿಂದ ನನ್ನ ಹತ್ರ 16 ಬಾರಿ ಮಾತಾಡಿದ್ದಾರೆ, ನಾನು ಅವ್ರ ಹತ್ರ ಮಾತಾಡಿದ್ದೀನಿ. ಆದರೆ ಆ ಥರದ್ದು ಯಾವುದೂ ಇಲ್ಲ. ಅವರು ನಮ್ಮ ಪಕ್ಷದ ನಾಯಕರವರು. ಈ ಥರದ ಒಂದು ಗೊಂದಲದ ಹೇಳಿಕೆ ಬರೋದ್ರಿಂದ ಅವರ ವರ್ಚಸ್ಸು ಕೂಡ ಹಾಳಾಗ್ತಿದೆ. ಅದರಿಂದ ಅವರು ಆ ಥರದ್ದು ಯಾವುದೇ ವಿಚಾರಗಳಿಗೆ ಇಲ್ಲ. ಇನ್ನು ಇರುವಂಥದ್ದು ಕಾಂಗ್ರೆಸ್ ಅವಧಿ ಇರುವಂಥದ್ದು ಒಂದೇ ಒಂದು ವರ್ಷ.